ಇರಾನ್ ಹಾಗೂ ಇಸ್ರೇಲ್ ನಡುವೆ ಯುದ್ಧ ತೀವ್ರಗೊಂಡಿದೆ. ಹೀಗಾಗಿ ಇರಾನ್ನಲ್ಲಿರತಕ್ಕಂಥ 10,000 ಭಾರತೀಯರು ಅತಂತ್ರರಾಗಿದ್ದಾರೆ. ಹೀಗಾಗಿ ನಗರದಲ್ಲಿ ಸಿಲುಕಿರತಕ್ಕಂಥ ಭಾರತೀಯ ನೌಕರರು ಮತ್ತು ವಿದ್ಯಾರ್ಥಿಗಳನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಭಾರತ ಕೋರಿಕೆಯನ್ನು ಸಲ್ಲಿಸಿತ್ತು. ಇದಕ್ಕೆ ಇರಾನ್ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದು, ಯುದ್ಧದ ಕಾರಣ ವಿಮಾನ ಸಂಚಾರ ಬಂದ್ ಆಗಿದೆ. ಹೀಗಾಗಿ ನಿಮ್ಮವರನ್ನ ಸ್ಥಳಾಂತರಿಸಲು ದೇಶದ ಎಲ್ಲಾ ಭೂಗಡಿ ಮುಕ್ತವಾಗಿದೆ. ಅಲ್ಲದೆ ಗಡಿ ದಾಟುವಂತಹ ಜನರ ಹೆಸರು, ಪಾಸ್ಪೋರ್ಟ್ ಸಂಖ್ಯೆಯನ್ನ ನೀಡಬೇಕು. ಅಗತ್ಯ ದಾಖಲೆಗಳನ್ನು ನೀಡಿದರೆ ಗಡಿಯನ್ನ ತೆರೆದು ಭಾರತೀಯರನ್ನ ಕಳಿಸಿಕೊಡಲಾಗುವುದು ಅಂತ ಹೇಳಲಾಗಿದೆ. ಇನ್ನು ಇದರ ಮೊದಲ ಭಾಗವಾಗಿ ಇರಾನ್ ರಾಜಧಾನಿ ಟೆಹರಾನ್ನಿಂದ 140 ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತಹ ಸುರಕ್ಷಿತ ಸ್ಥಳವೊಂದಕ್ಕೆ 1,500 ವಿದ್ಯಾರ್ಥಿಗಳನ್ನ ಕಳಿಸಿಕೊಡಲಾಗಿದೆ. ಇನ್ನು ಅಲ್ಲಿಂದ ಅಜರ್ಬೈಜಾನ್ ಹಾಗೆ ಅರ್ಮೇನಿಯಾ, ಇನ್ನು ಆಫ್ಘಾನಿಸ್ತಾನ ಗಡಿಗಳ ಮೂಲಕ ಅವರನ್ನ ಭಾರತಕ್ಕೆ ಕರೆತರಲಾಗುತ್ತಂತೆ. ಇರಾನ್ನಲ್ಲಿ 10,000 ಭಾರತೀಯರಿದ್ದು ಅವರಲ್ಲಿ ಹೆಚ್ಚಿನವರು ವಿದ್ಯಾರ್ಥಿಗಳೇ ಇದ್ದಾರಂತೆ.